ಶೇಂಗಾ ಖರೀದಿಗೆ ದಳ್ಳಾಳಿಗಳ ಹಿಂದೇಟು. ಗಜೇಂದ್ರಗಡ ಎಪಿಎಂಸಿಯಲ್ಲಿ ರೈತರ ಪ್ರತಿಭಟನೆ. ಶೇಂಗಾ ಬೆಲೆ ದಿಢೀರ್ ಕುಸಿತದ ಹಿನ್ನೆಲೆ ಗಜೇಂದ್ರಗಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ರೈತರು ಮತ್ತೊಮ್ಮೆ ಆಕ್ರೋಶ ವ್ಯಕ್ತಪಡಿಸಿ ಗುರುವಾರ ಪ್ರತಿಭಟನೆ ನಡೆಸಿದರು. ಬೆಳೆ ಖರೀದಿಗೆ ದಳ್ಳಾಳಿಗಳು ಹಿಂದೇಟು ಹಾಕಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಯಿತು. ವಾರದ ಹಿಂದೆ ಇದೇ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ ಶೇಂಗಾಗೆ ಸುಮಾರು 5,500 ರೂಪಾಯಿ ದರ ಸಿಗುತ್ತಿದ್ದರೆ ಈ ವಾರ ಟೆಂಡರ್ನಲ್ಲಿ ದರ ಕೇವಲ 2,500 ರಿಂದ 2,800 ರೂಪಾಯಿಗೆ ಇಳಿದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದನ್ನು ಖಂಡಿಸಿ ಮಾ 3ರಂದು ಮಂಗಳವಾರ ರೈತ ಸಂಘಟನೆಯ ನೇತೃತ್ವದಲ್ಲಿ ಕೆಲ ರೈತರು ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದರು. ಈ ಘಟನೆ ನಡೆದು 2 ದಿನಗಳ ಬಳಿಕ ರೈತರು ಟ್ರ್ಯಾಕ್ಟರ್ ಮೂಲಕ ಶೇಂಗಾ ಬೆಳೆಗಳನ್ನು ಗಜೇಂದ್ರಗಡ ಎಪಿಎಂಸಿಗೆ ಮಾರಾಟಕ್ಕಾಗಿ ತಂದಾಗ ಕೆಲವು ದಳ್ಳಾಳಿಗಳು ಶೇಂಗಾ ಖರೀದಿಸಲು ನಿರಾಕರಿಸಿ ಅಸಹಕಾರ ತೋರಿದ್ದಾರೆ ಎಂದು ರೈತರು ಆರೋಪಿಸಿದರು. ಮಾರುಕಟ್ಟೆಗೆ ತಂದ ಬೆಳೆಗಳನ್ನು ಖರೀದಿಸದೆ ಹಿಂದೇಟು ಹಾಕಿರುವುದು ಎಪಿಎಂಸಿ ಕಾಯ್ದೆ ಅಡಿಯಲ್ಲಿ ಕಾನೂನು ಬಾಹಿರ ಕ್ರಮ ಎಂದು ರೈತರು ಖಂಡಿಸಿದರು. ಇದರಿಂದ ಆಕ್ರೋಶಗೊಂಡ ರೈತರು ಎಪಿಎಂಸಿ ಆವರಣದಲ್ಲಿ ಮತ್ತೆ ಪ್ರತಿಭಟನೆ ನಡೆಸಿ ದಳ್ಳಾಳಿಗಳ ಕ್ರಮವನ್ನು ವಿರೋಧಿಸಿದರು. ಈಗ ನಮ್ಮಿಂದ ನಾವು ಬಂದಿರ್ತೀವಿ, ಅಷ್ಟರು ಬಂದಿರಿವಿ. ಈಗ ನಾವ್ ಯಾವ ಬೇದ್ರು ನಮ್ಮ ಮ್ಯಾಗ ಅದು. ಈಗ ನನಗೇನ್ ನನ್ನ ಪ್ರಶ್ನೆ ಏನು, ಈಗ ಅಲ್ಲಿ ಸುನಿಲ್ ಸೌಕರ್ ಅದಾರ್ರಿ, ಈಗ ಅವ್ರ ಅಂಗಡಿಯಾಗ ಎದಕ್ಕೆ ನನ್ನ ಶೇಂಗಾ ಬ್ಯಾಡ ಅಂದ್ರು ನಾ ಏನ್ ತಪ್ಪಡಿ ನಂಗೆ ಇಷ್ಟ ಹೇಳ್ಬಿಡಿ. ನಾವು ಹೋಗಿಂದ ಅವ್ರು ಕೇಳ್ಕೊ, ನಮ್ಮ ಡಿಸಿಷನ್, ನಮ್ಮ ಅಸೋಸಿಯೇಟ್ ಡಿಸಿಷನ್ ಹೇಳ್ರಿ. ಮುಂದೆ ನಿಮ್ಮ ಸಾವುಕಾರು ನೀವು ಕುಂತ ಮಾತಾಡ್ಕೋರಿ. ನಾವೇನ್ ಹೇಳಕತ್ತೀವಿ, ನಿನ್ನ ಶೇಂಗಾ ಇವತ್ತು ವಿಕ್ರಿ ಆಗ್ಬೇಕಂದ್ರ ನೀ ಯಾರ ಅಂಗಡಿಯಾಗ ಅಂತ ಹೇಳು, ಈಶಾನ್ ಅದನ್ನ ದಾನು ಅದನ್ನ ಅವ್ರು ಹೇಳಿ ನಾವು ಮಾಡಿಸ್ಕೊಡ್ತೀವಿ. ಇವತ್ತು ಮುಂದೆ ಅವರು ನೀವು ಮಾಡ್ಕೊಳೋದು ನಿಮ್ಗೆ ಬಿಟ್ಟಿದ್ದು. ಒಂದೇದ್ದು ಎರಡನೇದು ಈಗ ಒಂದು ನಾನು ಮಾತು, ಯಾಕೆ ಏನಾರ ಬಾಂಡ್ ಮಾಡಿಸಿ ನಾವು ಸುನಿಲ್ ಹೋಟೆಲ್ ಮಾಡಿಸ್ಕೋಬೇಕಂತ ಬೇಡ, ಬದ್ಲಿ ಅಂಗಡಿ ಹೊಡೆದು ಬಿಡು. ಮತ್ತೆ ಬದ್ಲಿ ಅಂಗಡಿ ಕೊಡ್ಕೊಳ್ಳಿಲ್ಲ. ಈ ಒಟ್ಟ ಇಲ್ಲಿ ಹೊಡಿಬೇಡ ಮಾಲ, ನಿನ್ನ ಮಾಲ್ ಈಗ ನಮ್ಗೆ ತೊಂದರೆ ಆಗೈತಿ. ಕಲ್ಲು ಹೋದ್ರೆ ನಮ್ ನಾ ಹೇಳೋದು ಕೇಳ ಸಿಡಿತೆ ಬದ್ಲಿ ಇಲ್ಲಿ ಎಲ್ಲರೂ ಅಂಗಡಿಯಾಗ ಅವ್ರು ಬೇಡ, ಅವ್ರ ಅಂಗಡಿಯಾಗ ಈ ಅಂಗಡಿಯಾಗ ಒಟ್ಟ ಹೊಡಿಬೇಡ. ಅದನ್ನ ಈಗ ಉತ್ತರ ಹೇಳಿ ಏನದಕ್ಕ ಈಗ ಸಮಸ್ಯೆ ಆಗೈತಿ. ಇವ್ರ ಅಂಗಡಿಯಾಗ ಸಮಸ್ಯೆ ಆಗೈತಲ್ಲ, ಅವ್ರು ತಗೊಂಡ್ರೆ ಮತ್ತೆ ಸಮಸ್ಯೆ ಆಗತ್ತಂತ ಇದಕ್ ತಗೊಂಡಿಲ್ಲ ಇಷ್ಟ. ಮತ್ ಕಾರಣ ಬೇಡ, ಅದೇ ಚಟ ಬಿಡಿ, ಬೇಡ ಈ ಬದ್ಲಿ ಅಂಗಡಿಗೆ ಹೋಗಿ ಅಂಗಡಿ ಬಂದ್ ಮಾಡ್ರಿ. ಅನ್ನಬೇಡ, ಅಲ್ರಿ ಈ ಅಂಗಡಿ ನಮ್ಮ ಮಾಲ್ ನನ್ಗೆ ಕಾಣ್ಬೇಕ್ರಿ ಸರ್. ಈ ಚಟ ನಾನು ದೇವ್ರನ್ನ ಇವತ್ತಿನ ಹೊಲ ಮಾಡಂಗಿಲ್ಲ, ಅವ್ರು ಮಾತಾಡ್ಸಂಗಿಲ್ಲ. ಇದು ಅಂಗಡಿ ಬಂದ್ ಮಾಡ್ಬಿಡಿ, ನಾ ಒಟ್ಟ ಮಾಲ ಹೊಡಂಗಿಲ್ಲ. ಇದು ಮಾಲ್ ನನ್ನ ಹೊಲದಾಗ ನಾವು ಮಾರ್ಕೆಟ್ ನಡ್ಸಕ ಕೈ ಬಿಡು. ಮಾರ್ಕೆಟ್ ಅಂದ್ರ ರೈತರ ಸಾಯ್ಲಿ ತೋಡಕತ್ತೀವಲ್ಲ, ಅಲ್ಲ ರೈತರ ಸಾಯ್ಲಿ ಅಂತೀರಿ. ಒಂದ್ ನಿಮಿಷ ಸುಮ್ಮನೆ ಈ ತರ ಎಲ್ಲ ರೇಟ್ ಹೆಚ್ಚಾಗಿ 1500-1400 ರೂಪಾಯಿ ರೇಟ್ ಹೆಚ್ಚಾದ್ರು, ಪೆಟ್ರೋಲ್ ತಂದು ಸುಡೋದು, ಈ ರೋಡಿಗೆ ತಂದು ಸುಡೋದು ಎಲ್ಲರೂ ಜನ ನೋಡಕತ್ತಾರ. ಯಾರು ಸಿಂಗಾರಿ ಅದು ನಿಂದಾಗಲ್ಲ ನನ್ನ ಮಾಲ ರೋಡ್ನಾಗ ಕಷ್ಟಪಟ್ಟು ನಿಮ್ಮ ಏನು ನಿಮ್ಮ ಮಾತು ಕೊಡ್ತೀನಿ, ಜನರ ಮಾತು ನಮ್ಮ ಪ್ರಶ್ನೆ ಏನು, 1500 ರೂಪಾಯಿ ರೇಟ್ ಹೆಂಗ್ ಹೆಚ್ಚಾತು, ಹೆಂಗ್ ಸಾಧ್ಯ ಐತೆ ವಿಚಾರ ಮಾಡನ್ರಿ. ಸಾಮಾರ್ ಅವರು ಸೆಕ್ರೆಟರಿ ಬಂದು ವಿಚಾರ ಮಾಡೋಣ. ಈಗ ದಯವಿಟ್ಟು ಈ ಮಾರ್ಕೆಟ್ ನಡ್ಸಕ್ಕೆ ಅವಕಾಶ ಮಾಡ್ಕೊಡ್ರಿ. ಈ ಮಂಜೂರ್ ಸಿಂಗ್ ಅಂತಿಲ್ಲ, ನೀವ್ ಯಾರು ಹೇಳ್ತೀರಿ, ಯಾರು ನಿಮ್ಮ ಅನುಕೂಲ ಐತಿ ಅಲ್ಲಿ ಅಂಗಡಿ ಸುರೋರಿ, ನಾವು ಮಾಡಿಸ್ಕೊಡ್ತೀವಿ. ಬಂದಿಂದ ವಿಚಾರ ನೀವು ವಿಚಾರ ಮಾಡ್ಕೊಂಡ್ಬಂದು ಹೇಳ್ರಿ. ರೈತರ ಬೆಳೆಗಳನ್ನು ಖರೀದಿಸದೆ ತೊಂದರೆ ನೀಡುವುದು ಅನ್ಯಾಯವಾಗಿದ್ದು, ಮಾರುಕಟ್ಟೆಯಲ್ಲಿ ರೈತರಿಗೆ ನ್ಯಾಯಸಮ್ಮತ ವಾತಾವರಣ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ವೇಳೆ ಎಪಿಎಂಸಿ ವರ್ತಕರ ಸಂಘದ ಅಧ್ಯಕ್ಷ ಅಮರೇಶ ಬಳಿಗೇರ ಅವರ ನೇತೃತ್ವದಲ್ಲಿ ರೈತರು ಹಾಗೂ ದಳ್ಳಾಳಿಗಳ ನಡುವೆ ಸೌಹಾರ್ದ ಸಭೆ ನಡೆಸಲಾಯಿತು.
ಸಭೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಿ ಸಮಾಲೋಚನೆ ನಡೆಸಲಾಯಿತು. ಸಭೆಯ ವೇಳೆ ರೈತರ ಬೆಳೆಗಳನ್ನು ಖರೀದಿಸಲು ಹಿಂದೇಟು ಹಾಕಿದ ಎಪಿಎಂಸಿಯ ಮ್ಯಾಗೇರಿ ಎಂಬ ದಳ್ಳಾಳಿಗೆ ತಾಕೀತು ನೀಡಲಾಯಿತು. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ನೀಡಲಾಯಿತು. ರೈತರು ದೇಶದ ಬೆನ್ನೆಲುಬಾಗಿದ್ದು ಅವರ ಬೆಳೆಗಳಿಗೆ ನ್ಯಾಯವಾದ ಗೌರವ ಹಾಗೂ ಬೆಲೆ ನೀಡಬೇಕು ಎಂದು ತಿಳಿಹೇಳಿ ವಿವಾದವನ್ನು ಸುಖ್ಯಾಂತಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ರೈತರಾದ ದಾನು ರಾಠೋಡ್, ಈಶಪ್ಪ ರಾಠೋಡ್, ನಾರಾಯಣಿ ರಾಠೋಡ್, ಪರಶುರಾಮ ರಾಠೋಡ್, ವರ್ತಕರಾದ ವಿನಾಯಕ್ ಪವಾರ್, ಈಶಣ್ಣ ಬಳಿಗೇರ, ಮುತ್ತಣ್ಣ ಮ್ಯಾಗೇರಿ, ಸಿಎಸ್ ವಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಚಾರ ಮಾಡ್ಯಾರ. ಆಮೇಲೆ ನಾವು ಮೊನ್ನೆ ಸಣ್ಣ ಮಠ ಕೂಡಿಸಿ ಮಂದಿ ಕೂಡಿಸಿ ಅದು ಏನು ಸಿಕ್ಕಾಪಟ್ಟೆ ನಾವು ಬಯಸ್ಕೊಂಡು ಎಲ್ಲನೂ ನಾವು ಮಾಡ್ಕೊಂಡಿವಿ. ಅದಕ್ಕೆ ನಮಗೂ ತುಂಬ ಅದ್ರ ಬಗ್ಗೆ ಮನಸ್ಸಿಗೆ ನೋವಾಗ್ಯಾವ. ನೋಡಪ್ಪ ಏನು ಮಾಡ್ತೀರಿ, ನಿಮ್ಗೆ ಬಿಟ್ಟಿತ್ತು ಅಂತ ನಾವು ಕರೀತಾರೆ ಹೇಳಿದ್ವಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡೋಣ ಮೊದಲು ಕೂಡಿ ನಾವು ಹೇಳಿದ್ವಿ. ನಂದೇಶ ಸಾವುಕಾರ ಇದು ಖರೀದಾರರು ಸಮಸ್ಯೆ ಅದಾವ. ಆ ಸಮಸ್ಯೆ ಬಗೆಹರ ಮಟ್ಟ ಅವ್ರನ್ನೇ ನಾವು ರೈತರು ವಾಲಿವ್ರಿ ಅಂತ ಮಾತು ಕೇಳೋರು. ಅವರು ನಾವೇನಂದ್ವಿ ಅದರ ಕೂಡಿ ಮಾಡೋಣಪ್ಪ, ಅಲ್ಲಿ ಮಠ ಒಂದು ದಿವಸ 2 ದಿವಸ ಸ್ಟಾಪ್ ಮಾಡ್ರಿ ನಾವು ಹೇಳಿವಿ. ಅವರು ಐತಿ ಈಗ ಇಲ್ಲಿ ಮಠ ಪರಿಸ್ಥಿತಿ ಬಂದೈತೆ. ಈಗ ಮಂಜೊಂದು ಸಿಂಗಾರ ಏನೈತಿ, ಆತನೂ ಸ್ವಲ್ಪ ಒಡ ಮಾತಾಡ್ತಾನೆ. ತನ್ನ ಸಮಸ್ಯೆ ಏನೈತಿ, ತನ್ನ ಸಮಸ್ಯೆ ಅವ್ರು 1000 ರೂಪಾಯಿನೂ ಹೆಚ್ಚು ಹಾಕ್ಸ್ಕೊಂಡ, 1500 ಹೆಚ್ಚು ಹಾಕ್ಸ್ಕೊಂಡ ಮಾಡ್ಯಾನ. ಅವರು ಮಾಡ್ಕೊಂಡ್ರೆ ಇವರು ಮಾಡ್ಕೊಂಡ್ರ. ಈಗ ಈಗ ಆತನ ಸಿಂಗ ನಿಂತೈತಿ ಇಲ್ಲಿ. ಈಗ ನೀವು ಒಂದಿಬ್ರು 3 ಆ ಮಂಜನ ಪರವಾಗಿ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ಕೊಡಿ. ನೀವು ಯಾರು ಅಂಗಡಿ ಮಾಡ್ಕೊಡಿ. ಆಯ್ತಲ್ರಿ ಅಧ್ಯಕ್ಷರ, ನಾವು ಮಂಜುನ ಪರವಾಗಿ ಬಂದಂಥವ್ರಲ್ಲ. ಇದು ಫಸ್ಟ್ ತಮ್ಮ ಗಮನಕ್ಕಿರಲಿ. ನಾವು ಬಂದಿದ್ದು ನಮ್ಗೆ ಸುನಿಲ್ ಸಾವ್ಕಾರ ಫೋನ್ ಮಾಡಿದ್ರು, ಹಿಂಗಾಗೈತಿ ಬರ್ರಿ ಅಂತ. ಯಾವಾಗ ರೀ? ಮೊನ್ನೆ 2 ದಿವಸದಿಂದ ಬಂದ್ವಿ. ಬಂದ್ ಗಾಡಿ ಏನು ಮಾಡಿದ್ವಿ, ಮಂಜುಗ ಹೇಳಿದೆ ನಾವು ಸುನಿಲ್ ಸಾವ್ಕಾರಿಗೆ ನಾವು ಏನಾರ ಹೇಳಿವನ್ ಕೇಳ್ರಿ. ಮಂಜುಗ ಹೇಳಿದ್ವಿ, ಹೇಳಿ ಕಾಟ ಮುಗಿಸ್ಕಾಟ ಹೋಗಿ ಕಳ್ಸಿದ್ವಿ. ಆಯ್ತು. ಇವತ್ತು ಅವ್ನು ಇನ್ನೂ ಮಾಲ್ ಐತಿ ಹಿಂದೆ. ಒಂದೇ ದಿವ್ಸಕ್ಕಂತೂ ಮಾಲ್ ಬರೋಂಗಿಲ್ಲ. ಈಗ ಹಂತವಾಗಿ ಬರ್ತೈತಿ ಮಾಲ್. ಅವ್ನ ಮಾಲ್ ಐತಿ. ಅವ್ನು ಸಿಂಗ ಕಳ್ಸೋಕ್ಕಿಂತ ಫೋನ್ ಮಾಡಿ ನಮ್ಮ ಅಂಗಡಿ ಸಿಂಗ ತೊಗೊಂಬರ್ಬೇಡ. ಅವ್ನು ಪಟ್ಟಿನ ಕೊಟ್ಟಿಲ್ಲನು. ಪಟ್ಟಿ ಗಿಟ್ಟಿ ಕೊಟ್ಟು ಕಳಿಸ್ಬೇಕು. ನಾಳಿಂತ ತರ್ಬೇಡಪ್ಪ, ಲೆಕ್ಕ ಬೇಡ ತೋಯಿಲ್ಲ, ನಿಂದು ರೊಕ್ಕ ತಗೋ, ನಾಳಿಂತ ನೀನು ಎಲ್ಲರೂ ವ್ಯವಹಾರ ಮಾಡ್ಕೊಂಡು ನಮ್ಮ ಅಂಗಡಿ ಬೇಡ ಅಂದ್ರೆ ಅದು ಸರಿ, ನಾವು ಒಪ್ಕೊಂತೀವಿ. ಪಟ್ಟಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಅವ್ರಿಗೆ ಮಾಲ್ ತೊಗೊಂಬರ್ಬೇಡ ಯಾವ ನ್ಯಾಯ? ಒಂದು. ಎರಡನೇದು, ಯಾವ ಅಂಗಡಿ ಒಳಗೆ 1000 ರೂಪಾಯಿ ರೇಟ್ ಹೆಚ್ಚು ಮಾಡ್ತಾರೆ ಮಾಡಿಸ್ರಿ. ನೀವು ನೋಡೋಣ, ರೈತರ ಮಾಲ್ ಐತಿ. ಈಗ ಒಂದು 2-3 ಅಂಗಡಿಯಾಗ ನಾನು ಒಂದು 2 ಲಾಟ್ ತೋರಿಸ್ತೀನಿ, ಅವ್ರಿಗೆ 1,000 ರೂಪಾಯಿ ಹೆಚ್ಚು ಮಾಡಿಸ್ರಿ. ಹೆಂಗೆ ಸಾಧ್ಯ ಐತಿ? ಮಾಡ್ತಾರೆ ಅಣ್ಣರ ಬಸಣ್ಣ. ಎಲ್ಲರೂ 1000 ರೂಪಾಯಿ ಹೆಚ್ಚು ಮಾಡ್ತಾರೆ. 50 ಅಲ್ಲ, ಹಸೆ ಸಿಂಗ ಅಂದ್ರೆ 50-100 ರೂಪಾಯಿ ಮಾಡ್ಬೇಕಂದ್ರೆ ಭಾಳ. ಅಂಥದ್ರೊಳಗೆ ಇವ್ರು 1000 ರೂಪಾಯಿ ಹೆಚ್ಚು ಮಾಡ್ತಾರಂದ್ರೆ ನಮಗೂ ಸಂಶಯ ಇದೆ. ಏನಂತ ಸಂಶಯ ಇತ್ತಂದ್ರೆ ಟೆಂಡರ್ನೊಳಗೆ ಇವ್ರು ಏನೋ ಗೋಲ್ಮಾಲ್ ಮಾಡೋಕ್ಕಿಂತಾರೋ ಏನೋ. ಈಗ ಟೆಂಡರ್ ನೀವು ಹಾಕಿರ್ತೀರಿ, ನೀವು ಟೆಂಡರ್ ಹಾಕಿದ್ದು ನಾವು ಬಂದು ನೋಡೋಂಗಿಲ್ಲ, ನಮಗೆ ಗೊತ್ತಿರಂಗಿಲ್ಲ. ಕೆಲವು ರೈತರಿಗೆ ಇಲ್ಲಿ ಬಿಲ್ ಬಂದಂಥ ಭಾಳಷ್ಟು ರೈತರಿಗೆ ಟೆಂಡರ್ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ.